ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಕರ್ತವ್ಯದ ಬಗ್ಗೆ ಮಾತಾಡಬೇಕು ಅಂದ್ರೆ ಮಗುದ ಅಂಕಪಟ್ಟಿ ನೋಡಿದ್ಯಾ ಜನ್ನಿ? ಇಲ್ಲ. ಛೇ, ಜನನಿಗೆ ಪಾರು ಸೈನ್ ಮಾಡಿರೋ ವಿಷಯ ಹೇಳದನೆ ಮರ್ತ್ಬಿಟ್ಟಿದ್ನಲ್ಲ. ಹೇಗೂ ಈಗ ಅವಳೇ ಹೇಳಿ ಲಾಕ್ ಆಗ್ತಿದ್ದಾಳೆ. ಹೋಗ್ಲಿ, ಮಗು ತೋರ್ಸಿದ ಕಾಗದಕ್ಕೆ ಸಹಿನಾದ್ರೂ ಮಾಡ್ತೀಯಾ? ಇಲ್ಲ. ನೀನ್ ಮಾಡ್ಬೇಕಾಗಿದ್ದ ಕೆಲ್ಸನ ನಾನ್ ಮಾಡಿದೀನಿ ಜನ್ನಿ. ನಿನಗೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ನೀನ್ ಮಾಡ್ಬೇಕಾಗಿರೋ ಕೆಲ್ಸ. ಮಗುವಿನ ಗೆಲುವನ್ನ ನೋಡಿ ನೀನ್ ಸಂಭ್ರಮಿಸ್ಬೇಕು, ಅದಕ್ಕೆ ಹುರಿದುಂಬಿಸ್ಬೇಕು. ಮಕ್ಕಳು ಬಯಸೋದು ಅದನ್ನೇ. ನೀನ್ ಇಂಥ ಒಳ್ಳೆ ಕ್ಷಣಗಳನ್ನೆಲ್ಲ ಕಳ್ಕೋತಾ ಇದೀಯ ಜನನಿ. ನನಗೋಸ್ಕರ ಅಲ್ಲದೆ ಇದ್ರು ನಿನ್ ಮಗುಗೋಸ್ಕರನಾದ್ರೂ ಈ ಥರ ಎಲ್ಲ ಮಾಡಬೇಡ ಜನನಿ. ಯಾಕೆ ಅಂದ್ರೆ ಆ ಥರ ಸಂದರ್ಭಗಳು ಮುಂದಿನ ದಿನಗಳಲ್ಲಿ ನಿನಗೆ ಸಿಗುತ್ತೋ ಇಲ್ವೋ ಅಥವಾ ಮಗುಗೆ ಸಿಗುತ್ತೋ ಇಲ್ವೋ, ಆಗ ನೀನು ಕೊರಗೋದ್ರ ಬದಲು ಈಗ ಮಗು ಜೊತೆ ಬೆರೆತು ಆ ಒಳ್ಳೆ ಕ್ಷಣಗಳನ್ನೆಲ್ಲ ಅನುಭವಿಸೋದು ಒಳ್ಳೇದಲ್ವಾ ಜನನಿ? ಅಂದ್ರೆ ಏನಿ ಮಾತಿನ ಅರ್ಥ? ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ನಾನೇ ಸಾಯ್ಬೇಕಾ? ಸರಿ ಬಿಡು, ನಿನ್ನಿಂದ ಮಾಡೋದಕ್ಕಾಗಲ್ಲ ಅಂದ್ರೆ ನಾವೇ ಮಗು ಮನ್ಸಿಗೆ ಬೇಜಾರಾಗದೇ ಇರೋ ಥರ ನಿಭಾಯಿಸ್ತೀವಿ. ಓ, ಮಗುಗೆ ನಾನ್ ಬೇಜಾರು ಮಾಡ್ತೀನಿ, ನೀವ್ ಅದನ್ನೆಲ್ಲ ಸರಿ ಮಾಡ್ತೀರಾ ಅಂತನಾ? ಜನನಿ, ನಾನು ಏನೋ ಹೇಳಿದ್ರೆ ನೀನು ಏನೋ ತಪ್ಪು ತಿಳ್ಕೊತಾ ಇದೀಯಾ. ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನಾನು ಆಫೀಸ್ ಕೆಲಸ ಎಲ್ಲದನ್ನು ಬಿಟ್ಟು ನಿಮ್ ಥರನೇ ಮನೇಲಿ ಕುತ್ಕೊಂಡು ಮಗು ಯೋಗಕ್ಷೇಮ ವಿಚಾರಿಸ್ಬೇಕು ಅಂತ ತಾನೆ? ಆಫೀಸ್ ಕೆಲಸ ಬಿಟ್ಟು ನಿನ್ ಮನೇಲೇ ಇರು ಅಂತ ನಾನು ಹೇಳ್ತಾ ಇಲ್ಲ ಜನನಿ. ಆಫೀಸ್ ಕೆಲಸನೇ ನಿನಗೆ ಮುಖ್ಯ ಆಗಿರಬಾರ್ದು, ಅದೇ ಜೀವನ ಅಲ್ಲ. ತಾಯಿಯಾಗಿ ನೀನು ಕೆಲವು ಕೆಲಸಗಳನ್ನ ಮಾಡಲೇಬೇಕು. ಹಾಗೆ ಮನೆ ಜೊತೆಗೆ ವ್ಯವಹಾರನ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗೋದನ್ನ ನಾವು ಅತ್ತೆಮ್ಮನ್ ನೋಡಿ ಕಲಿಬೇಕು. ಅವರೇ ನಮ್ಗೆ ಉದಾಹರಣೆ ಆಗಿದಾರಲ್ವಾ ಜನನಿ? ಏನಮ್ಮ ಜನನಿ ಇದೆಲ್ಲ? ಅಲ್ಲ, ನೀನ್ ಈ ಮನೆ ಸೊಸೆಯಾಗಿ ನಿನ್ಗಿಲ್ಲಿ ಮರ್ಯಾದೆನೇ ಇಲ್ವಲ್ಲಮ್ಮ. ಛೇ, ಸಾವಿರಾರು ಜನ ಕೆಲಸ ಮಾಡೋ ದೊಡ್ಡ ಕಂಪನಿ ನಡೆಸೋ ನಿನಗಿಂತ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡಿರೋ ಈ ಪಾರ್ವತಿನೇ ಗ್ರೇಟ್ ಆಗ್ಬಿಟ್ಲಲ್ಲ. ಅಯ್ಯೋ, ನನಗೂ ಜನನಿಗೂ ಯಾಕಮ್ಮ ಹೋಲಿಕೆ ಮಾಡ್ತಾ ಇದ್ದೀರಾ? ಹೌದು, ನಮ್ಮಿಬ್ರಿಗೂ ಹೋಲಿಸ್ಬಾರ್ದು. ಯಾಕಂದ್ರೆ ನೀವು ಈ ಮನೆ ದೊಡ್ಡ ಸೊಸೆ, ಅತ್ತೆ ಬಿಟ್ರೆ ನಿಮ್ಮ ಅತ್ತೆ ಈ ಮನೇಲಿ ನಡಿಬೇಕು ಅನ್ನೋದೇ ತಾನೇ ನಿಮ್ಮ ಆಸೆ. ಜನನಿ, ನಾನೆಲ್ಲ ಹಾಗಂದೆ? ಪ್ಲೀಸ್, ಇದ್ರ ಬಗ್ಗೆ ಮಾತಾಡೋದು ಬೇಡ. ಹೇಗೋ ನಾವಿಬ್ರು ಮೊದಲಿನ ಥರ ಮಾತಾಡ್ಕೊಂಡಿರೋದಕ್ಕಾಗಲ್ಲ ಅನ್ಸುತ್ತೆ. ಹೇಳಪ್ಪ, ಕೆಲ್ಸದ ವಿಷಯದಲ್ಲಿ ಜನನಿ ಹೇಳಿದ್ ಸರಿ ಇದ್ರು ಮನೆ ವಿಷಯದಲ್ಲಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತ ಅಪ್ಪ? ಅಲ್ಲ, ನಾನು ಬದಲಾಗಿದ್ದೀನಿ ಅಂತಾಳೆ. ನಾನು ಏನಪ್ಪ ಬದಲಾಗಿದ್ದೀನಿ? 24 ಗಂಟೆ ಈ ಮನೆ ಮಗು ಅಂತ ಇರ್ತೀನಿ. ಯಾವತ್ತಾದ್ರೂ ಆಗಲಿ, ಯಾರ ಹತ್ರನಾದ್ರೂ ಆಗಲಿ ನಂಗಿಂಥದ್ದು ಬೇಕು ಅಂತ ಕೇಳಿದ್ದೀನ ಅಪ್ಪ? ನೀನೇ ಹೇಳು. ಅಲ್ಲದೆ ಈ ಮನೆ ಹಿರಿ ಸೊಸೆಯಾಗಿ ನನ್ನ ಮಾತೆ ನಡಿಬೇಕು ಅಂತ ನಾನು ಆಸೆ ಪಡ್ತೀನಂತೆ. ನೀನೇ ಹೇಳಪ್ಪ, ಯಾವತ್ತಾದ್ರೂ ನಾನು ಹಾಗೆ ನಡ್ಕೊಂಡಿದ್ದೀನ? ಮೊದ್ಲಿನ ಥರ ನಿಮ್ಮ ಹತ್ರ ಆರಾಮಾಗಿ ಮಾತಾಡೋದಕ್ಕಾಗಲ್ಲ ಅಂತ ಸೀದಾ ರೂಮಿಗೆ ಹೊರಟೋದ್ಲು. ಯಜಮಾನ್ರ ನೋಡಿದ್ರೆ ಜನನಿ ಏನಾದ್ರು ಅಂದ್ರೆ ನೀನ್ ಬೇಜಾರು ಮಾಡ್ಕೋಬೇಡ ಪಾರು ಅಂತ ಹೇಳಿದ್ದಾರೆ. ಹೀಗಿರೋವಾಗ ಅವಳು ಹೀಗೆಲ್ಲ ಮಾತಾಡಿದಾಳೆ ಅಂತ ಯಜಮಾನ್ರಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ, ನೀನೇ ಹೇಳು. ಇನ್ನು ನೋವು ನನಗೆ ಅರ್ಥ ಆಗುತ್ತಮ್ಮ. ಆದರೆ ಅಳ್ತಾ ಕೂರೋದೇ ಅದಕ್ಕೆ ಪರಿಹಾರ ಅಲ್ಲ, ಅರಿತು ನಡೆಯೋದೇ ಜಾಣತನ. ಆದರೆ ಜನನಿ ಇದನ್ನೆಲ್ಲ ಸುಲಭವಾಗಿ ತಗೋಬೇಕಲ್ವಾ? ಇನ್ನೇನಪ್ಪ ಮಾಡಲಿ? ನೀನಾಗಿ ಜನನಿಗೆ ಏನು ಹೇಳಕ್ಕೆ ಹೋಗ್ಬೇಡ. ಇವತ್ತಲ್ಲ ನಾಳೆ ಜನನಿಗೆ ನಿನ್ನ ಒಳ್ಳೆತನ ಅರ್ಥ ಆಗುತ್ತೆ. ಪರಿಸ್ಥಿತಿ ಒತ್ತಡಕ್ಕೋ ಕೆಲಸದ ಕಾರಣಕ್ಕೋ ಅವಳು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿರಬಹುದು. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ಈ ಥರದ ಪರಿಸ್ಥಿತಿ ಹಿಂದೇನೂ ಒಂದ್ಸಲ ಬಂದಿತ್ತು ಅಲ್ವಾ? ಆಮೇಲೆ ಎಲ್ಲ ಸರಿ ಹೋಯ್ತಲ್ಲ. ನೋಡು ಪಾರು, ಈ ಘಟನೆ ಬಗ್ಗೆ, ನಿಮ್ಮಿಬ್ಬರ ಮನಸ್ತಾಪದ ಬಗ್ಗೆ ಯಾವುದೇ ಕಾರಣಕ್ಕೂ
ಅಮ್ಮವ್ರಿಗೆ ಗೊತ್ತಾಗಬಾರ್ದು. ನೀನು ಹೇಳಕ್ಕೆ ಹೋಗ್ಬೇಡ. ಇಲ್ಲಪ್ಪ, ಅತ್ಯಮ್ಮಂಗೇನಾದರೂ ವಿಷಯ ಗೊತ್ತಾದ್ರೆ ಅವ್ರು ತುಂಬ ನೊಂದ್ಕೋತಾರೆ. ಎಷ್ಟೇ ಆಗಲಿ ಜನನಿ ವಯಸ್ಸಲ್ಲಿ ನನಗಿಂತ ಚಿಕ್ಕವಳು. ಅವಳು ನನ್ನ ಮೇಲೆ ಕೋಪ ಮಾಡ್ಕೋತಾಳೆ ಅಂತ ನಾನು ಅವಳ ಮೇಲೆ ದ್ವೇಷ ಸಾಧಿಸೋದಕ್ಕಾಗತ್ತಾ ಹೇಳು? ನೀನು ಹೇಳೋದು ನಿಜಾನೇ. ಅಪ್ಪ, ಇವತ್ತು ನಡೆದಿದ್ದನ್ನ ಯಜಮಾನ್ರಿಗೆ ಹೇಳ್ಬೇಡ. ಯಾಕಮ್ಮ? ಜನನಿ ಏನೇ ಮಾತಾಡಿದ್ರು ಅದನ್ನ ನಿನ್ನ ಮನ್ಸಿಗೆ ಹಚ್ಕೋಬೇಡ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ್ದಾರೆ. ಅಲ್ಲದೆ ಯಜಮಾನ್ರಿಗೆ ಕೋಪ ಬಂದು ಅವಳ ಹತ್ರ ಹೋಗಿ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಅವ್ರೇನಾದ್ರೂ ಕೇಳಿದ್ರೆ ಸಮಸ್ಯೆ ಬಗೆಹರಿಯೋದ್ರ ಬದಲು ಇನ್ನ ಜಾಸ್ತಿ ಆಗುತ್ತಪ್ಪ. ಜನನಿ ನನ್ನ ಹತ್ರ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಆದರೆ ಅವಳು ಯಜಮಾನ್ರಿಗೆ ಕೊಡ್ತಿದ್ದಾಳಲ್ಲ ಗೌರವ, ಅದು ಹಾಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಆಯ್ತಮ್ಮ, ಈ ನಿನ್ನ ಒಳ್ಳೆ ಗುಣನೇ ನಿನ್ನ ಕಡೆಯವರೆಗೂ ಕಾಪಾಡೋದು. ಆದಷ್ಟು ಬೇಗ ಜನನಿಗೂ ನಿನ್ನ ಮನಸ್ಸು ಅರ್ಥ ಆದರೆ ಅಷ್ಟು ಸಾಕು. ಬಾ ಜನನಿ, ಕುತ್ಕೋ. ಜನನಿ ಕುತ್ಕೋ. ಇವಾಗ ಸಾಕಮ್ಮ, ಆಮೇಲೆ ಕೇಳ್ತೀನಿ. ಏನಮ್ಮ ಜನನಿ, ಇಷ್ಟಕ್ಕೆ ಸಾಕು ಅಂತ ಹೇಳ್ತಾ ಇದೆಯಲ್ಲ? ಆಫೀಸು ಕೆಲಸ ಅಂತ ನೀನು ಯಾವಾಗಲೂ ಮನೆಯಿಂದ ಹೊರಗೆ ಇರ್ತೀಯ. ಪಾಪ ನಿನ್ಗದೆಷ್ಟು ಸುಸ್ತಾಗಿರುತ್ತೋ ಏನೋ. ಅದಕ್ಕೆ ನೀನು ಚೆನ್ನಾಗಿ ಊಟ ಮಾಡಿ ನಿನ್ನ ಆರೋಗ್ಯನ ಕಾಪಾಡ್ಕೋಬೇಕು. ಎಲ್ಲಿ ಕೈ ತೆಗಿ. ಜನನಿ, ಸಾರ್ ಸ್ವಲ್ಪ ಕಮ್ಮಿ ಆಯ್ತಲ್ವಾ? ತಗೋ. ಬೇಡ ಅಕ್ಕ, ಯಾಕಷ್ಟು ಅರ್ಜೆಂಟು? ಬೇಕಾದರೆ ನಾನೇ ಹಾಕಿಸ್ಕೊತೀನಿ. ನೋಡಿದ್ಯಾ ಅಖಿಲ, ನಮ್ಮ ಸೊಸೆಂದರು ಎಷ್ಟು ಅನ್ಯೋನ್ಯವಾಗಿ ಖುಷಿಯಾಗಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.